Hi all, welcome back to my channel Rakshita Vlogs. ಹಾಯ್ ಆಲ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಸಿಸ್ಟರ್ ಇನ್ ಲಾ ಮನೆಗೆ. ಮತ್ತು ಇವತ್ತು ಚಂದನ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು. ನಾವೆಲ್ಲ ಇವಾಗ ದೀಪಿಕಾ ಮನೆ ಹತ್ರ ಹೋಗ್ಬಿಟ್ಟು ಅವ್ರನ್ನ ಪಿಕ್ ಮಾಡಿಕೊಂಡು ಇವಾಗ ಚಿಕ್ಕಬಳ್ಳಾಪುರವರೆಗೂ ಅವನೇ ಕರ್ಕೊಂಡು ಹೋಗ್ತಾನೆ. ಇವ್ರು ಸ್ವಲ್ಪ ಬ್ಯುಸಿ ಇದ್ದರು, ನಾಳೆ ಜಾಯ್ನ್ ಆಗ್ತಾರೆ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ. ಆನ್ ದ ವೇ ಹಂಗೆ ಹೋಗ್ತಾ ಅಕ್ಕಗೆ ಸ್ಯಾರಿ ತೊಗೊಂಡೋಗೋಣ ಅಂದ್ಬಿಟ್ಟು ಇಲ್ಲಿ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ವಿ. ಸ್ಯಾರಿ ಅಂಗಡಿಗೆ ಹೋಗ್ಬಿಟ್ರೆ ಅಂತೂ ನಾವು ಅರ್ಜೆಂಟಲ್ಲಿ ಹೋಗಿದ್ದು, ಒಂದೇನೋ ತೊಗೋಬೇಕಾಗಿತ್ತು, ಸ್ಯಾರಿ ಗಿಫ್ಟಿಂಗ್ ಸ್ಯಾರಿ ಅಂದ್ಬಿಟ್ಟು ನೋಡ್ತಾನೇ ಇರಬೇಕು ಅನಿಸುತ್ತೆ. ಮತ್ತು ಅಂಗಡಿಯವರು ಅಷ್ಟೇ ತೋರಿಸ್ತಾನೆ ಇರ್ತಾರೆ ಒಂದೊಂದು ಸ್ಯಾರೀಸೂ. ಹಾಗಾಗಿ ನಾನು ಎಲ್ಲ ನೋಡಿಕೊಂಡು ಅವ್ರನ್ನ ಹೋದರೆ ಅಂತೂ ಇನ್ನೂ ಪಾಪ ಇದನ್ನು ವಿಡಿಯೋ ಮಾಡಿ ಅದನ್ನು ವಿಡಿಯೋ ಮಾಡಿ ಅಂತ ತೋರಿಸ್ತಾ ಇರ್ತಾರೆ. ನಾನು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಈ ಥರ ಇವಾಗ ಯಾರಾದರೂ ವಿಡಿಯೋ ಮಾಡಿ ಅಂತಂದಾಗ ಆಬ್ವಿಯಸ್ಲಿ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಒಂದೊಂದನ್ನು ನೋಡ್ತಾ ಇದ್ದರೆ ತೊಗೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಯಾವುದು ತೊಗೊಂಡಿಲ್ಲ, ಗಿಫ್ಟಿಂಗಿಗೆ ಮಾತ್ರ ನಾನು ದೀಪಿಕಾ ಅಕ್ಕ ಗಿಫ್ಟ್ ಮಾಡೋಕ್ಕೆ ಒಂದು ಸ್ಯಾರಿ ತೊಗೊಂಡು ಬಂದ್ವಿ. ಇಲ್ಲಿ ಅಕ್ಕ ಮನೆಗೆ ಬಂದಾಗ ಇದು ನೆಕ್ಸ್ಟ್ ಡೇ ವ್ಲಾಗ್. ಅವತ್ತಿನ ವ್ಲಾಗ್ ಫುಲ್ಲು ನಾನು ಏನೂ ಶೂಟ್ ಮಾಡಿಲ್ಲ. ಅಕ್ಕ ಮನೆ ಹತ್ರ ಫುಲ್ಲು ಕಾಮಾಗಿರುತ್ತೆ, ಪೀಸ್ ಅನಿಸುತ್ತೆ. ಮತ್ತು ಅವ್ರ ಮನೆ ಟೆರೆಸಲ್ಲೂ ಅಷ್ಟೇ ನಮಗೆ ನಂದಿ ಹಿಲ್ಸ್ ಮತ್ತು ಹಿಂದೆಗಡೆ ಬೆಟ್ಟ ಇರೋದ್ರಿಂದ ಫುಲ್ಲು ಬೆಟ್ಟ ವ್ಯೂ ಮತ್ತು ಅಲ್ಲಿ ಫಾಗ್ ಇರೋದು ಅದೆಲ್ಲ ಕಾಣಿಸ್ತಾ ಇರುತ್ತೆ. ನಾವು ಈ ಸತಿ ಹೋದಾಗ ನಾವು ಫ್ರೈಡೇ ಸ್ಯಾಟರ್ಡೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಸ್ಯಾಟರ್ಡೇ ಅಲ್ಲಿ ನಿಯರ್ ಬೈ ಟೆಂಪಲ್ಸ್ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಹೋದ್ವಿ. ಇಲ್ಲಿ ಟೆರೇಸಲ್ಲಿ ಆ ಫಾಗ್ ವ್ಯೂ, ಇನ್ನೂ ಮಳೆಯೆಲ್ಲ ಜಾಸ್ತಿ ಇದ್ದರೆ ಮತ್ತು ಚಳಿ ಜಾಸ್ತಿ ಇದ್ದಾಗ ಇನ್ನೂ ತುಂಬ ಎಲ್ಲ ಕಡೆ ಫಾಗ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಆಮೇಲೆ ತಿರ್ಗಾ ಇವರು ಜಾಯ್ನ್ ಆದರು, ಬೆಳಿಗ್ಗೆನೇ ಬಂದರು ಸ್ಯಾಟರ್ಡೇ ಮಾರ್ನಿಂಗ್. ಹಾಗಾಗಿ ಇವಾಗ ನಾವೆಲ್ಲನೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಫಸ್ಟು ನಾವು ರಂಗಸ್ಥಳಮ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 10 ಮಿನಿಟ್ಸ್ ಅಷ್ಟೇ. ಹಂಗೆ ಆನ್ ದ ವೇ ಹೋಗ್ತಾ ಇಲ್ಲಿ ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ಇಟ್ಸ್ ಬೀನ್ 7 ಇಯರ್ಸ್ 8 ಇಯರ್ಸ್ ಆಯಿತು ನಮ್ಮ ಮದುವೆ ಆದಾಗ ಹೋಗಿದ್ದು ನಾವು. ಮತ್ತು ಇಲ್ಲಿ ಎಷ್ಟೊಂದು ಜನ ಪ್ರೀ ವೆಡ್ಡಿಂಗ್ ಶೂಟ್ ಅದೆಲ್ಲನೂ ಬರ್ತಾರೆ ಇಲ್ಲಿ ದೇವಸ್ಥಾನ ಹತ್ರ. ಫುಲ್ಲು ಪ್ರೀ ವೆಡ್ಡಿಂಗಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ನೋಡಿದ್ದೀನಿ ನಾನು. ಇದು ಫುಲ್ಲು ಹಿಸ್ಟಾರಿಕಲ್ ಟೆಂಪಲ್. ಇದು ತುಂಬಾ ಪೀಸಾಗಿ ಚೆನ್ನಾಗಿತ್ತು. ನಾವು ಹೋದಾಗ ಹೋಮನೂ ನಡೀತಾ ಇತ್ತು. ಒಳಗಡೆ ಅಂದರೆ ಫುಲ್ಲು ಒಳಗಡೆ ಹೋದಾಗ ನಾವು ವೀಡಿಯೋ ಎಲ್ಲ ಮಾಡ್ಕೊಳ್ಳೋ ಥರ ಇರಲಿಲ್ಲ. ಇಲ್ಲಿ ಈಚೆ ಎಲ್ಲ ಪ್ರೀ ವೆಡ್ಡಿಂಗಿಗೆ ತುಂಬ ಜನ ಬರ್ತಾರೆ. ಇಲ್ಲಿ ಗೋಪುರ ಆಗಿರ್ಬೋದು ಎಲ್ಲ ಒಂಥರ ಜಾಗನೇ ಪೀಸಾಗಿ ಚೆನ್ನಾಗಿತ್ತು. ಯಾರಾದರೂ ನೆಕ್ಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ಕಡೆ ಹೋದಾಗ ಇದೆಲ್ಲ ಒಂದು ಸತಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬಿಟ್ಟು ಬನ್ನಿ. ದೇವರು ಅಷ್ಟೇ ಇಲ್ಲಿ ಒಳಗಡೆ. ಇಲ್ಲಿ ಸ್ವಲ್ಪ ನಮಗೆ ಅಲೋ ಇತ್ತು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಈ ದೇವಸ್ಥಾನ ಆದಮೇಲೆ ಇಲ್ಲೆಲ್ಲ ಒಂದು 5 ನಿಮಿಷನೇ ಎಲ್ಲ ದರ್ಶನ ಆಗೋಯಿತು. ಅದಾದಮೇಲೆ ಇನ್ನೊಂದು ದೇವಸ್ಥಾನ ಮತ್ತು ಅಲ್ಲಿ ಡ್ಯಾಮ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇ ನಾವು ಈ 7 ಇಯರ್ಸ್ ಬ್ಯಾಕ್ ಹೋದಾಗ ಅಲ್ಲಿ ತುಂಬಾ ಪೀಸಾಗಿ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀನಿವಾಸ ಸಾಗರ ಅಂತ. ಲಾಸ್ಟ್ ಟೈಮ್ ನಾವೆಲ್ಲ ಹೋದಾಗ ಅಂದರೆ ಅಷ್ಟು ರಶ್ ಇರಲಿಲ್ಲ, ಬರೀ ಟೆಂಪಲ್ ವಿಸಿಟ್ ಮಾಡಿದ್ದು. ಇವಾಗ ಮಳೆ ಇರೋದ್ರಿಂದ ಡ್ಯಾಮ್ ತುಂಬಿ ನೀರು ಬರ್ತಾಯಿತ್ತು. ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ ತುಂಬ ಜನ. ಶ್ರೀನಿವಾಸ ಸಾಗರ ಇದು ಬಂದು ನೀವು ಕೇಳಬಹುದು, ಇದು ಬಂದು 850 ವರ್ಷದ ಪುರಾತನ ಕಾಲ ದೇವಸ್ಥಾನ.
ಇದು ತಿರುಪತಿಗೆ ಮೂಲ ಕ್ಷೇತ್ರ. ನೀವು ಕೇಳಬಹುದು, ಹೇಗೆ ಸ್ವಾಮಿ ತಿರುಪತಿಗೆ ಮೂಲ ಕ್ಷೇತ್ರ ಅಂತ ಕೇಳಬಹುದು. ಇದು ಕಟ್ಟಡ ಹಳೆ, ನಾವು ರಂಗಸ್ಥಳ ಹೋಗಿದ್ವಿ, ನಂದಿ ಹೋಗಿದ್ವಿ, ಶಿಲ್ಪ ಕೆತ್ತನೆ ಜಾಸ್ತಿ ಇದೆ, ಇಲ್ಲೇ ಶಿಲ್ಪ ಕೆತ್ತನೆ ಇಲ್ಲ ಅಂತ ಕೇಳ್ಬೋದು. ಇದು 1 ವರ್ಷದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ, ಅದೊಂದು ವಿಶೇಷ. ಎಲ್ಲೇ ದೇವಸ್ಥಾನ ನೋಡಿ ಜಯ, ವಿಜಯ, ಗಜಲಕ್ಷ್ಮಿ ಬಿಟ್ಟರೆ ಇನ್ನೇನೆಲ್ಲ ಶಿಲ್ಪ ಕೆತ್ತನೆ ಇರುತ್ತೆ ಜಾಸ್ತಿ, ಹಳೆ ಕಾಲ ದೇವಸ್ಥಾನ. ಇಲ್ಲಿ ಈ 1 ವರ್ಷದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ, ಅದಕ್ಕೆ ಜಯ, ವಿಜಯ, ಗಜಲಕ್ಷ್ಮಿ ಬಿಟ್ಟರೆ ಇನ್ನೇನು ಶಿಲ್ಪ ಕೆತ್ತನೆ ಇಲ್ಲ, ಅದೊಂದು ವಿಶೇಷ. ಇಲ್ಲಿ ಇದು ಪಲ್ಲವ ರಾಜರ ಕಾಲದ ಪ್ರತಿಷ್ಠಾಪನೆ. ನೀವು ಕೇಳಬಹುದು, ಸ್ವಾಮಿ ವೈಕುಂಠದಿಂದ ಇಲ್ಲಿ ಬಂದು ಮುಂದೆ ಸಂಚಾರ ಹೋಗಿರೋದು, ಅದಕ್ಕೆ 365 ದಿವಸನೂ ದೇವರು ನಾರ್ತ್ ಫೇಸ್ ಅಲ್ಲಿ ದೇವ್ರ ದರ್ಶನ ಪಡೆಯೋದು, ಅದೊಂದು ವಿಶೇಷ. ನೀವೆಲ್ಲ ನೋಡಿ, ಸ್ವಾಮಿ ಬಂದು ಎತ್ತರ ಇರ್ತಾರೆ, ಅಮ್ಮನವರು ಬಂದು ಏಕ್ಫಲ್ ಆಗಿರ್ತಾರೆ. ಇಲ್ಲಿ ಆಗಿಲ್ಲ, ಸ್ವಾಮಿಗೆ ಒಳಗಡೆ ಬಂದು ಕುಳ್ಳಕ್ಕಿದ್ದಾರೆ, ಸ್ವಾಮಿಗಡೆ ಬಂದು ಎತ್ತರಕ್ಕಿದ್ದಾರೆ, ಅದೊಂದು ವಿಶೇಷ. ಇದು ಸಿಕ್ಕಿರೋ ವಿಗ್ರಹಗಳು. ನಿಮ್ಮ ಮನೆಯಲ್ಲಿ ಲೇಡೀಸ್ ಹೇಗೆ ಮೂಗುನಂತನ ಇಟ್ಕೊಂತೀರಾ, ನಮ್ಮ ಅಮ್ಮನವರಿಗೆ ಹಾಗೆ ಮೂಗುನಂತನ. ಪಲ್ಲವ ರಾಜರ ಕಾಲದಲ್ಲಿ ಪಲ್ಲವ ರಾಜ ಸೈನಿಕರು ಸರ್ಪವನ್ನು ಸಾಯಿಸ್ತಾರಂತೆ, ಅದಕ್ಕೆ ರಾಜನಿಗೆ ಸರ್ಪದೋಷ ಸ್ಟಾರ್ಟ್ ಆಯ್ತಂತೆ. ಅದಕ್ಕೆ ಸ್ವಾಮಿ ಹತ್ರ ಕುಳಿತು ಬಂದು ಕೇಳಿದವಾಗ, ಹೀಗೆ ಸರ್ಪದೋಷ ಸ್ಟಾರ್ಟ್ ಆಗಿದೆ, ನನ್ನ ದೇವಸ್ಥಾನ ಪಕ್ಕದಲ್ಲೇ ಈಶ್ವರನ ದೇವಸ್ಥಾನ ಮಾಡುವಂತ, ಪಕ್ಕದಲ್ಲೇ ಈಶ್ವರನ ದೇವಸ್ಥಾನ. ಇದು ಬಂದು ಹರಿಹರ ಕ್ಷೇತ್ರ. ಕಾಶಿಗೆ ಬದಲಿಗೆ ಯಾರಿಗೂ ಹೋಗಕ್ಕಾಗಲ್ಲ, ಇಲ್ಲಿಗೆ ಬಂದು ಹೋದ್ರೆ ಅಲ್ಲಿಗೆ ಹೋಗಿರೋ ಪ್ರಾಪ್ತಿ ಸಿಗುತ್ತೆ ಅಂತ ನೀವು ಹೇಳ್ಬೋದು. ಸ್ವಾಮಿ ನಮ್ಮೂರಲ್ಲೂ ಇದೆ, ಪಕ್ಕದಲ್ಲೇ ವಿಷ್ಣು ಮತ್ತು ಶಿವ, ನೀವು ಹೇಗೆ ಹೇಳ್ತೀರಾ ಅಂತ. ಹರಿಹರ ಕ್ಷೇತ್ರದಲ್ಲಿ ಒಂದು ಪುಣ್ಯ ನದಿ ಹರಿಯುತ್ತೆ, ಇಲ್ಲಿ ಒಂದು ಪುಣ್ಯ ನದಿ ಹರಿಯುತ್ತೆ. ನಂದಿ ಬೆಟ್ಟದಲ್ಲಿ ಬಂದು 4 ನದಿ ಹೋಗಿದೆ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಅರ್ಕಾವತಿ, ಚಿತ್ರಾವತಿ. ಇಲ್ಲಿ ಉತ್ತರ ಪಿನಾಕಿನಿ ಹಾಗಾಗಿರುತ್ತೆ, ಅದೊಂದು ವಿಶೇಷ. ಇಲ್ಲಿ ಯಾರನ್ನ ಮದುವೆ ಆಗ್ತಿರೋರು ತುಳಸಿ ಕೈಲಿ ಇಟ್ಕೊಂಡು 7 ಶನಿವಾರ 7 ಪ್ರದಕ್ಷಿಣೆ ಹಾಕಿ, ಮದುವೆ ಆದ್ಮೇಲೆ ಕಲ್ಯಾಣೋತ್ಸವ ಮದುವೆ ಆಗಿ ಮಕ್ಕಳು ಹುಟ್ಟಿದಿರೋರು ಹಾಲು, ಜೇನು, ತುಪ್ಪ, ತುಳಸಿ ಕೈಲಿ ಇಟ್ಕೊಂಡು ದಂಪತಿ ಸಮೇತವಾಗಿ 9 ಶನಿವಾರ 9 ಪ್ರದಕ್ಷಿಣೆ ಹಾಕಿ, ಮಕ್ಕಳು ಮೇಲೆ ಉಯ್ಯಾಲೆ ಸೇವೆ ಮಾಡಿಸ್ಬಿಡ್ತಾರೆ, ಮಕ್ಕಳು ಆಗ್ತಾರೆ, ಅದೊಂದು ವಿಶೇಷ. ಏನೇನೋ ಕೆಲಸ ಕಾರ್ಯ ತೊಂದರೆ ಆಗ್ತಾರೆ, ಮನೆಯಲ್ಲಿ ಪ್ರಾಬ್ಲಮ್ಸು, ಎಲ್ಲ ಮನೆಯಲ್ಲಿ ವ್ಯಾಪಾರ ದುಡ್ಡೇ ನಿಲ್ತಾ ಇಲ್ಲ ಅಂದರು, ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗಿ ದೀಪಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ತಂದು ಕೊಡ್ತೀನಿ ಅಂದರೆ ಆಟೋಮೆಟಿಕ್ ಕೆಲಸ ಕಾರ್ಯ ಎಲ್ಲ ಆಗುತ್ತೆ, ಅದೊಂದು ವಿಶೇಷ. ಇಲ್ಲಿ ಒಂದು ನಿಜ ಪವಾಡ ನಡೀತೆ. ಏನಪ್ಪ ಪವಾಡ ಅಂದರೆ, ಇಲ್ಲಿ ಯಾರು ಅನ್ಕೊಂಡು ಬರೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅನ್ಕೊಂದಿರ ಬರೋಕ್ಕಾಗೋಂಥ ಕ್ಷೇತ್ರ, ಅದೊಂದು ವಿಶೇಷ. ಇದು ನಾವು ಸ್ಯಾಟರ್ಡೇ ಹೋಗಿರೋದ್ರಿಂದ, ಅಂದರೆ ದಸರಾ ವೆಕೇಷನ್ಸು ವೀಕೆಂಡ್ಸ್ ಎಲ್ಲ ಇರೋದ್ರಿಂದ ಜನ ಅಂತೂ ಫುಲ್ಲು ರಶ್ಶು. ದೇವಸ್ಥಾನಕ್ಕೆ ಅಷ್ಟು ಜನ ಇಲ್ಲ, ಇಲ್ಲಿ ಡ್ಯಾಮ್ ಹತ್ರ ಮತ್ತು ಬೋಟಿಂಗು ಅದೆಲ್ಲ ಇರುತ್ತೆ. ಇಲ್ಲಿಂದ ಏನು ಗಾಳಿಗೆ ನೀರು ಬರುತ್ತೋ ಅಲ್ಲಿ ಫಾಲ್ಸ್ ಥರ ಅದು ಬರ್ತಾ ಇರೋದು. ಇಲ್ಲಿ ತುಂಬ ಜನ ಇಲ್ಲೇ ಇದ್ದರು, ಎಷ್ಟೊಂದು ಜನ, ಅಂದರೆ ಟೂರಿಸ್ಟ್ ಸ್ಪಾಟ್ ಥರ ಅನಿಸುತ್ತೆ. ಹಾಗಾಗಿ ನಾವು ಮೇಲೆಲ್ಲ ಅಷ್ಟು ವಾಟರ್ ಹತ್ರ ಏನು ಹೋಗಿಲ್ಲ, ನಾವು ದೇವಸ್ಥಾನ ವಿಸಿಟ್ ಮಾಡಬೇಕಾಗಿತ್ತು. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಬರೋಷ್ಟೊತ್ತಿಗೆ ಇಷ್ಟು ಜನ ಇರೋದ್ರಿಂದ ಆಬ್ವಿಯಸ್ಲಿ ಗೊತ್ತಿರುತ್ತೆ, ತುಂಬ ಜಾಮ್ ಆಗಿಬಿಟ್ಟಿತ್ತು. ಇದಾದಮೇಲೆ ನೆಕ್ಸ್ಟು ಸಂಡೇ ವ್ಲಾಗ್. ಸಂಡೇ ಅಂದರೆ ಆ್ಯಸ್ ಯೂಶ್ವಲ್ ರೊಟೀನ್ ಸ್ಟಾರ್ಟ್ ಆಗಿರುತ್ತೆ. ಬೆಳಿಗ್ಗೆನೇ ನಾನು ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ನಾನ್ ವೆಜ್ ಏನಿದ್ರು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ದೇವ್ರದ್ದೆಲ್ಲ ಏನಿದೆಯೋ ಸಂಡೇ ದೇವ್ರ ಮನೆಯದು ಮತ್ತು ಹೂವು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ತರೋದು, ಆಮೇಲೆ ಮಾಡೋದು ಅದೆಲ್ಲನೂ ಪ್ಲ್ಯಾನ್ ಮಾಡ್ಕೊಳ್ಳೋದು. ಮಂಡೇ ಆಗಿರೋದ್ರಿಂದ ನೆಕ್ಸ್ಟು ದಿಹಾನ್ ಸ್ಕೂಲ್ ಸ್ಟಾರ್ಟು. ಸಂಡೇ ಆ್ಯಸ್ ಯೂಶ್ವಲ್ ರೊಟೀನ್ ಇರುತ್ತೆ, ಮಂಡೇಗೆ ಪ್ರಿಪೇರ್ ಮಾಡ್ಕೋಬೇಕು. ಹಾಗಾಗಿ ಮಂಡೇ ಅಂತಂದರೆ ನನಗೆ ಪೂಜೆದು ವಾರ ಮಾಡೋದು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಕಾನ್ಷಿಯಸ್ ಇರೋದ್ರಿಂದ ಇವಾಗಂತೂ ಡೀಟೇಲಾಗಿ ಹೂವು ಕಟ್ಟೋದು ಮತ್ತು ಹೂವು ನಮ್ಗೆ ಹೆಂಗೆ ಬೇಕೋ ಅದು ಪೋಣಿಸೋದು ಅದೆಲ್ಲ ಫುಲ್ ಡೀಟೇಲಿಂಗ್ ಮಾಡ್ಕೊತಾ ಇರ್ತೀನಿ. ಇದೆಲ್ಲ ನಮ್ಮ ಮಾವ ಮಾರ್ಕೆಟಿಂದ ತೊಗೊಂಬಂದಿರ್ತಾರೆ. ಯಾವ ಹೂವು ತಂದಿರ್ತಾರೆ ಹೆಂಗೆ ಅದ್ರ ಮೇಲೆ ಪ್ಲ್ಯಾನ್ ಮಾಡಿಕೊಂಡು ಮಾಡೋದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ಅಷ್ಟೇ, ಮಂಡೇ ಅಂತಂದಾಗ ಎಲ್ಲರ ಮನೆಗಳಲ್ಲೂ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ. ಇದೆಲ್ಲ ಮುಗಿಸಿದಾದ್ಮೇಲೆ ನಾನು ಎಷ್ಟೊಂದು ಆಯಿತು ಕಿಚನ್ ವ್ಲಾಗ್ ಎಲ್ಲ ಮಾಡಿ. ಕಿಚನ್ ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಅಲ್ಲೂ ಬಾಕ್ಸ್ ಅದೆಲ್ಲ ಕಂಪ್ಲೀಟ್ ಆಗಬೇಕಾಯಿತು, ಅದು ಕಂಪ್ಲೀಟ್ ಆಗಿದೆ. ಹಾಗಾಗಿ ಅದು ಒಂದು ತೋರಿಸ್ಬೇಕಾಗಿತ್ತು. ಅದು ಹಾಗೆಯೇ ಒಂದು 2 days ಆಯಿತು ಅಷ್ಟೇ. ಕಿಚನ್ ವ್ಲಾಗ್ ಮಾಡಿ ತುಂಬ ದಿವಸನೇ ಆಯಿತು. ಇವತ್ತು ನಾನು ಅದಾದಮೇಲೆ ಪೂಜೆ ಎಲ್ಲ ದೇವ್ರ ಮನೆಯದೆಲ್ಲ ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದಿದ್ದಾದ್ಮೇಲೆ ನಾನು ಇವಾಗ ಚಿಕನ್ ತರಿಸಿದ್ದೀನಿ. ಇವಾಗ ಚಿಕನ್ನಲ್ಲಿ ಕಬಾಬ್ ಮತ್ತು ಸಾರು ಮಾಡೋಣ ಅಂತ. ಬಿರಿಯಾನಿ ಎಲ್ಲ ಬೇಡ, ಅಕ್ಕ ಮನೆಗೆ ಹೋದಾಗೂ ಬಿರಿಯಾನಿ ಎಲ್ಲ ತಿಂದಿದ್ವಲ್ಲ, ಹಾಗಾಗಿ ಬಾಕ್ಸ್ ಇದು ಈ ಥರ ಓಪನ್ ಮಾಡೋದು. ಫಸ್ಟ್ ಇದ್ದಿದ್ದು ಈ ಥರ ಎತ್ತಬೇಕಾಗಿತ್ತು, ಅದು ಶೋಲ್ಡರ್ ಎಲ್ಲ ಪೇನ್ ಬರ್ತಾಯಿತ್ತು, ನಮ್ಮ ಅತ್ತೆಗೂ ಆಗ್ತಾ ಇರಲಿಲ್ಲ. ಹಾಗಾಗಿ ಇದು ಈ ಥರ ಓಪನ್ ಮಾಡೋದ್ರಿಂದ
ಇವಾಗ ಸಾರು ಮತ್ತು ಕಬಾಬ್ ಎರಡೇ ಆಗಿರೋದ್ರಿಂದ ಅಷ್ಟು ಏನು ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಹಾಗಾಗಿ ನೈಟಿಗೆ ತಾನೇ ರಸ ಏನಾದರೂ ಮಾಡ್ಕೊಳ್ಳೋಣ ಸಾಕು ಅಂತ ಅಂದ್ಕೊಂಡ್ವಿ. ಇಲ್ಲ ಸಾಂಬಾರೇ ಇರುತ್ತಲ್ವ ಮ್ಯಾನೇಜಬಲ್ ಅಂತ ಚಪಾತಿ ಏನಾದರೂ ಮಾಡ್ಕೊಬೋದು. ಹಾಗಾಗಿ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.